ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬಹಳ ಮುಖ್ಯವಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಕಾನೂನು ವಿದ್ಯಾರ್ಥಿಗಳಿಗೆ ಇರುವಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಅದು ಯಾವುದಂದರೆ APP ಎಕ್ಸಾಮ್ ಅಂತ ಏನು ಕರಿತೇವೆ, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ್ಯಂಡ್ ಅಸಿಸ್ಟೆಂಟ್ ಗೌರ್ಮೆಂಟ್ ಪ್ಲೀಡರ್, ಸರ್ಕಾರಿ ಸಹಾಯಕ ಅಭಿಯೋಜಕರು ಸರ್ಕಾರಿ ಸಹಾಯಕ ವಕೀಲರು, ಈ ಒಂದು ಹುದ್ದೆಗೆ ನಡೆಸುವಂತಹ ಪರೀಕ್ಷೆಯ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇದು ಹೆಚ್ಚು ಕಮ್ಮಿ ಜುಡಿಷರಿ ಎಕ್ಸಾಮ್ಸ್ಗೆ ಸಿಲೆಬಸ್ ಎಲ್ಲ ಸ್ವಲ್ಪ ತಾಳೆ ಆಗುತ್ತೆ, ಆದರೂ ಈ ಒಂದು APP AGP ಎಕ್ಸಾಮ್ಸ್ಗೆ ಅದರದ್ದೇ ಆದ ಒಂದು ಪ್ಯಾಟರ್ನ್ ಇದೆ, ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ನಾನು ಈ ಒಂದು ಎಕ್ಸಾಮ್ನ ಒಂದು ಬೇಸಿಸ್ ಯಾವುದನ್ನು ತೊಗೊಂಡಿದ್ದೇನೆ ಅಂದರೆ 2019 ನೋಟಿಫಿಕೇಷನ್ ಬಂದಿತ್ತು, ಅದರ ನೋಟಿಫಿಕೇಷನ್ ಪ್ರಕಾರ ಏನೇನು ಸಿಲೆಬಸ್ ಕೊಟ್ಟಿದ್ದಾರೆ ಅಥವಾ ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಅದ್ರ ಪ್ರಕಾರ ತೊಗೊಂಡಿರುವಂಥದ್ದು. ಸೊ 1 ವರ್ಷ 2 ವರ್ಷಕ್ಕೊಂದ್ಸಲ ಹೀಗೆ ಎಕ್ಸಾಮ್ ಕರೀತಾ ಇರ್ತಾರೆ. ಸೊ ಈ ವರ್ಷದ ಅಥವಾ ಮುಂದಿನ ವರ್ಷಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ APP AGP ಎಕ್ಸಾಮ್ಸ್ ಕರಿಬೋದು. ಆವಾಗ ನಾವು ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದ ತಯಾರಿ ಈಗಲಿಂದಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ, ಒಳ್ಳೆಯ ತಯಾರಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ನೋಡಿ, ಈ ಹುದ್ದೆಯ ಹೆಸರು ಏನಂತ ಕರೀತಾರೆ ಅಂದರೆ, ಮೊದಲನೇದಾಗಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಹಾಯಕ ಸರ್ಕಾರಿ ವಕೀಲರು ಅಂತೇಳಿ ನಾವು ಕಾಣುವಂಥದ್ದು. ಸೊ ಇದು ಆ್ಯಕ್ಚುಲಿ ಪ್ರಾಕ್ಟೀಸಿಗೆ ಎಷ್ಟು ಬೇಕಂದರೆ 3 ವರ್ಷ ಪ್ರಾಕ್ಟೀಸ್ ಇರಬೇಕು ಇದರಲ್ಲಿ. ಇದು ಆ್ಯಕ್ಚುಲಿ ಇಲ್ಲಿ ನೋಟಿಫಿಕೇಷನ್ 100 ನೋಟಿಫಿಕೇಷನ್ ಅಂತ ಇದೆ ವೇಕೆನ್ಸಿ, ಆದರೆ ಅದು ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಹೇಳುವಂಥ ನೋಟಿಫಿಕೇಷನ್ನು, ಎಷ್ಟು ವೇಕೆನ್ಸಿ ಇದೆ, ರಿಸರ್ವೇಷನ್ನು, ಮತ್ತು ಈಗ ಹೈದರಾಬಾದ್ ಕರ್ನಾಟಕ ಅದ್ರ ಪ್ರಕಾರ, ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು, ರೂರಲ್ ವಿದ್ಯಾರ್ಥಿಗಳು ಅಂತ ಏನು ಕರೀತಾರೆ, ಅಥವಾ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಅಥವಾ ವಿಡೋಸಿಗೆ, ಎಕ್ಸ್ ಸರ್ವಿಸ್ ಮೆನ್, ಸೊ ಈ ಎಲ್ಲ ಕೆಟಗರಿಗಳಿಗೆ ಸ್ವಲ್ಪ ಮಟ್ಟಿಗೆ ಒಂದು ರಿಸರ್ವೇಷನ್ ನೀಡಿದ್ದಾರೆ. ಹಾಗೆ ಈ ಪ್ರಾಂತ್ಯ ಆಧಾರದ ಮೇಲೂ ಸಹ ರೆಸಿಡೆನ್ಷಿಯಲ್ ಪೇರೆಂಟ್ ಕೆಟಗರಿ ಆ ಒಂದು ಇದ್ರ ಮೇಲೂ ಸಹ ಈ ಒಂದು ಕ್ಲಾಸಿಫಿಕೇಷನು ಮಾಡಿದ್ದಾರೆ. ಸೊ ಆ ಒಂದು ಈ ಹುದ್ದೆ ಎಷ್ಟಿದೆ ವೇಕೆನ್ಸಿ ಅದು ಚೇಂಜ್ ಆಗ್ತಾ ಇರುತ್ತೆ, ಆದರೆ ನೋಟಿಫಿಕೇಷನ್ ನಾವು ಪ್ರತಿ ಸಲ ನೋಡಬೇಕಾಗತ್ತೆ ಎಷ್ಟು ವೇಕೆನ್ಸಿ, ಹೇಗೆ ರಿಸರ್ವೇಷನ್ ಅಂತ. ಆದರೆ ಒಟ್ಟಾರೆ ನಾವು ಹೇಳುವಂಥದ್ದಂದರೆ ಎಲಿಜಿಬಿಲಿಟಿ ಅಂದರೆ ಹಿ ಮಸ್ಟ್ ಬಿ ಆ್ಯನ್ ಅಡ್ವೊಕೇಟ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಅಡ್ವೊಕೇಟ್ಸ್ ಆ್ಯಕ್ಟ್ ಆಫ್ 1961. ಹಾಗೆ ಹಿ ಮಸ್ಟ್ ಬಿ ಪ್ರಾಕ್ಟಿಸಿಂಗ್ ಆ್ಯಸ್ ಅನ್ ಅಡ್ವೊಕೇಟ್ ಅಟ್ಲೀಸ್ಟ್ ಫಾರ್ 3 years, 3 ವರ್ಷಕ್ಕೆ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಆಗಿರಬೇಕು ಅಂತ ಹೇಳಿ ನಾವು ಕಾಣ್ತೇವೆ. ಓಕೆ, ಇನ್ನೊಂದು ಬಹುಮುಖ್ಯವಾದ ಒಂದು ವಿಚಾರ ಏನಂತಂದರೆ, ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಹೇಗೆ ಆಗುತ್ತೆ. ಎಕ್ಸಾಮ್ ಪ್ಯಾಟರ್ನು ನಾರ್ಮಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಕಾಣುವ ಹಾಗೆ 3 ರೀತಿಯ ಒಂದು ಹಂತ ಇರುತ್ತೆ. ಒಂದು ಪ್ರಿಲಿಮ್ಸ್, ಮತ್ತು ಮೇನ್ಸ್, ಮತ್ತು ವೈವಾ ಅಂತ. ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುವಂಥದ್ದು, 200 ಮಾರ್ಕ್ಸ್ಗೆ ಟೋಟಲ್ಲು, ಅಂದರೆ ಒಂದೊಂದು ಪೇಪರಿಗೆ 100 ಮಾರ್ಕ್ಸು. ಅದರಲ್ಲೂ ಫಸ್ಟ್ ಪೇಪರು ಈ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ, ಸೆಕೆಂಡ್ ಪೇಪರು ಅದರಲ್ಲೇ 2 ಭಾಗ ಇದೆ, ಪಾರ್ಟ್ 1 ಪಾರ್ಟ್ 2 ಅಂತ. 2ನೇ ಪೇಪರು ಲಾ ಪೇಪರ್ಗೆ ಸಂಬಂಧಪಟ್ಟದ್ದು. ಅದರದ್ದು ಸಿಲೆಬಸ್ ಏನಂತ ಹೇಳ್ತೇನೆ. ಆದರೆ ಒಟ್ಟಾರೆಯಾಗಿ ಟೋಟಲ್ ನೀವು SC ST ಕ್ಯಾಟಗರಿ ಆದರೆ 35% ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್, ಹಾಗೆ ಬೇರೆ ಕ್ಯಾಟಗರಿಗಳಿಗಾದರೆ ಮಿನಿಮಮ್ 40% ಪಾಸಿಂಗ್ ಮಾರ್ಕ್ಸ್. ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಸ್ಗೆ ಹೋಗೋದಾದರೆ 300 ಮಾರ್ಕ್ಸ್ ಟೋಟಲ್ಲು, ಅಂದರೆ ಒಟ್ಟು 3 ಪೇಪರು 100 ಮಾರ್ಕ್ಸಿಗೆ ಒಂದೊಂದು ಪೇಪರ್ ಇರುವಂಥದ್ದು. ಹಾಗೆ ಇದರಲ್ಲೂ ಕೂಡ SC STಗೆ 35% ಮಾರ್ಕ್ಸ್ ಬಂದರೆ ಸಾಕಾಗತ್ತೆ, ಅದರ್ ಕ್ಯಾಟಗರಿಗೆ 40% ಮಿನಿಮಮ್ ಮಾರ್ಕ್ಸ್ ಬಂದರೆ ಸಾಕು, ಅವರು ಕ್ಲಿಯರ್ ಆದರು ಅಂತ. ಆದರೆ ಅದು ರೇಷಿಯೋದಲ್ಲಿ ಕರೀತಾರೆ. ಇಲ್ಲಿ ಪ್ರಿಲಿಮ್ಸಲ್ಲಿ ಪಾಸ್ ಆದವರು ಮೇನ್ಸಿಗೆ ಎಷ್ಟು ಹುದ್ದೆ ಕರೆದಿರ್ತಾರೆ ಅದರದ್ದು 1:10 ಅನುಪಾತದಲ್ಲಿ, ಹಾಗೆ ಮೇನ್ಸಿಂದ ವೈವಾಕ್ಕೆ ಹೋಗಿದ್ರೆ 1:3 ಅನುಪಾತದಲ್ಲಿ, ಹೀಗೆ ಕರೀತಾ ಹೋಗ್ತಾರೆ. ಆಮೇಲೆ ವೈವಾದಲ್ಲಿ ಟೋಟಲ್ ಆಗಿ 25 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಈ 3 ಹಂತದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಈ ಸಿಲೆಬಸ್ ಏನು ಅಂತ ನಾವು ನೋಡೋಣ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಸಿಲೆಬಸ್ ಆದರೆ 2 ಪೇಪರ್, ಪೇಪರ್ 1 ಮತ್ತು ಪೇಪರ್ 2 ಅಂತ. ಇದು ಲಾ ಪೇಪರ್ಗೆ ಸಂಬಂಧಪಟ್ಟದ್ದು. ಇನ್ನು ಇದರಲ್ಲೇ 2 ಭಾಗಗಳಿವೆ, ಪಾರ್ಟ್ 1 ಮತ್ತು ಪಾರ್ಟ್ 2. ಪಾರ್ಟ್ 1ನಲ್ಲಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳುವಂಥದ್ದು, ಪಾರ್ಟ್ 2 ಅಲ್ಲಿ ಜನರಲ್ ನಾಲೆಡ್ಜ್. ಈ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಕನ್ನಡ, ಇಂಗ್ಲೀಷ್, ಗ್ರಾಮರ್, ನಮ್ಮ ಎಷ್ಟು ಪ್ರೊಫಿಷಿಯನ್ಸಿ, ಕಾಂಪ್ರಹೆನ್ಸಿವ್ ಅದೆಲ್ಲ ನಾವು ನೋಡ್ತೇವೆ. 50 ಮಾರ್ಕ್ಸಿಗೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು 1.5 ಗಂಟೆ ಡ್ಯೂರೇಷನ್. ಹಾಗೆ ಜನರಲ್ ನಾಲೆಡ್ಜು ಅಥವಾ ಟೆಸ್ಟ್ ಆಫ್ ರೀಸನಿಂಗ್ ಆ್ಯಂಡ್ ಮೆಂಟಲ್ ಎಬಿಲಿಟಿ, ಅದು ಕೂಡ 50 ಮಾರ್ಕ್ಸಿಗೆ ನಾವು ನೋಡುವಂಥದ್ದು, 1.5 ಮಾರ್ಕ್ಸ್ನ ಡ್ಯೂರೇಷನ್ನು. ಇದು ಆಬ್ಜೆಕ್ಟಿವ್ ಟೈಪಿನ ಕ್ವಶನ್ಸ್. ಹಾಗೆ ಪೇಪರ್ 2 ಅಲ್ಲಿ ಲಾ ಪೇಪರ್ 2 ಅಂತ, ಲಾ ಪೇಪರ್ ಅಂತ ನಾವು ಕರಿತೇವೆ, ಅಂದರೆ ಲೀಗಲ್ ಸಬ್ಜೆಕ್ಟ್ಸ್, ಲಾ ಸಬ್ಜೆಕ್ಟ್ಸ್ ಇರುವಂಥದ್ದು. ಇದರಲ್ಲೂ ಕೂಡ 10 ಆ್ಯಕ್ಟ್ ಇವೆ. 1 CPC, ಸೈಬರ್ ಲಾ, ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲಿಮಿಟೇಷನ್ ಆ್ಯಕ್ಟ್, CRPC, ಇಂಡಿಯನ್ ಪೀನಲ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್.
ಜುಡಿಷರಿಗೂ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ 10 ಆ್ಯಕ್ಟ್ ಇದೆ, ಇಲ್ಲೂ ಕೂಡ 10 ಆ್ಯಕ್ಟ್ ಇದೆ. ಎರಡು ಡಿಫ್ರೆನ್ಸ್ ಏನಂದರೆ ಇಲ್ಲಿ ಸೈಬರ್ ಲಾ ಇದೆ, ಜುಡಿಷರಿಗೆ ಸೈಬರ್ ಲಾ ಇಲ್ಲ, ಅದ್ರ ಬದಲು ಕರ್ನಾಟಕ ರೆಂಟ್ ಆ್ಯಕ್ಟ್ ಇತ್ತು. ಹಾಗೆ ಇನ್ನೊಂದು ಇಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಹೇಳಿದ್ದಾರೆ. ಜುಡಿಷರಿಗೆ ಮುಂಚೆ ಲಿಮಿಟೇಷನ್ ಆ್ಯಕ್ಟ್ ಇತ್ತು, ಈಗ ಇಲ್ಲ. ಆದರೆ ಲಿಮಿಟೇಷನ್ ಆ್ಯಕ್ಟ್ ಬದಲು ಈಗ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇದೆ. ಮುಂಚೆ ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇತ್ತು. ಸೊ ತುಂಬ ವ್ಯತ್ಯಾಸ ಇಲ್ಲ ಜುಡಿಷರಿ ಮತ್ತು APP ಎಕ್ಸಾಮ್ಗೆ, ಯಾಕೆಂದರೆ ಅಲ್ಲೂ ಕೂಡ ಮೇನ್ಸ್ ಎಕ್ಸಾಮ್ಸಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಬರುವಂಥದ್ದಾದರೆ ಮೇನ್ಸ್ ಎಕ್ಸಾಮ್ಸಲ್ಲಿ 3 ಪೇಪರ್ ಇದೆ, ಲಾ ಪೇಪರ್ 1, ಲಾ ಪೇಪರ್ 2, ಲಾ ಪೇಪರ್ 3 ಅಂತ 100 ಮಾರ್ಕ್ಸಿಗೆ ಇರುವಂಥದ್ದು. ಟೋಟಲ್ ನಿಮಗೆ 3 ತಾಸು ಒಂದು ಅವಧಿ ಕೊಡ್ತಾರೆ ಎಕ್ಸಾಮ್ ಬರೀಲಿಕ್ಕೆ. ಹಾಗೆ ಇದು ಎಕ್ಸೆ ಟೈಪ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುವಂಥದ್ದು, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀಬೇಕು ನೀವು. ಲಾ ಪೇಪರ್ 1ಅಲ್ಲಿ ಏನು ಕಾಣ್ತೇವೆ, ಮೇನಾಗಿ ಪ್ಲೀಡಿಂಗ್ಸ್, ಡ್ರಾಫ್ಟಿಂಗ್, ಅದರ ಸ್ಕಿಲ್ಸನ್ನು ಚೆಕ್ ಮಾಡುವಂಥದ್ದು. ನೀವು ಹೇಗೆ ಇಶ್ಯೂಸನ್ನು ಫ್ರೇಮ್ ಮಾಡ್ತೀರಿ, ಹೇಗೆ ಚಾರ್ಜಸನ್ನು ಫ್ರೇಮ್ ಮಾಡ್ತೀರಿ, ಪ್ಲೀಡಿಂಗ್ಸ್, ಆ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಏನು, ಹಾಗೆ ಡ್ರಾಫ್ಟಿಂಗ್ ಆಫ್ ಪ್ಲೀಡಿಂಗ್ಸ್ ಏನು, ಅದನ್ನು ನಾವು ನೋಡುವಂಥದ್ದು. ಇನ್ನು ಲಾ ಪೇಪರ್ 2 ಅಲ್ಲಿ ಇದು ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟ ಪೇಪರ್. CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಪೀನಲ್ ಕೋಡ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು. ಲಾ ಪೇಪರ್ 3 ಅಲ್ಲಿ ಸಿವಿಲ್ ಲಾಗೆ ಸಂಬಂಧಪಟ್ಟ ಪೇಪರ್ ಇದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೈಬರ್ ಲಾಸ್ ಮತ್ತು CPC ಇಷ್ಟರಲ್ಲಿ ನಾವು ಕಾಣುವಂತಹ ಒಂದು ವಿಷಯಗಳು. ಸೊ 100 ಮಾರ್ಕ್ಸಿಗೆ 3 ತಾಸಿನ ಡ್ಯೂರೇಷನ್ ಇರುವಂಥದ್ದು ಎಸ್ಸೆ ಟೈಪ್. ಸೊ ನಾನು ಆವಾಗಲೇ ಹೇಳ್ತಿರೋಗೆ ಜುಡಿಷರಿ ಮತ್ತು ಪ್ರಿಲಿಮ್ಸ್ APP ಮತ್ತು ಜುಡಿಷರಿ ಎಕ್ಸಾಮ್ಸ್ಗೆ ಅಂಥ ವ್ಯತ್ಯಾಸ ಇಲ್ಲ, ಯಾಕೆಂದರೆ ಈ ಫ್ರೇಮಿಂಗ್ ಆಫ್ ಇಶ್ಯೂಸ್ ಎಲ್ಲ ಅದಕ್ಕೂ ಕೂಡ ಕಾಮನ್, ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ ಕಾಮನ್, ಹಾಗೆ ಈ ಎಲ್ಲ ಆ್ಯಕ್ಟ್ಗಳು ಕಾಮನ್, ಎಕ್ಸೆಪ್ಟ್ ಸೈಬರ್ ಲಾ ಬಿಟ್ಟು ಬೇರೆ ಎಲ್ಲವೂ ಕೂಡ ಕಾಮನ್ ಉಂಟು. ಸೈಬರ್ ಲಾ ಮತ್ತು ಡ್ರಾಫ್ಟಿಂಗ್ ಆಫ್ ಪ್ಲೀಡಿಂಗ್ಸ್ ಉಳಿದೆಲ್ಲ ಇಲ್ಲಿ ಪ್ರಿಲಿಮ್ಸಲ್ಲಿ ಬರುವಂಥದ್ದು, ಮೇನ್ಸಲ್ಲಿ ಬರುವಂಥದ್ದೆಲ್ಲ. ಸೊ ಅದಕ್ಕೋಸ್ಕರ ಒಟ್ಟೊಟ್ಟಿಗೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಹೋದರೆ ಜುಡಿಷರಿ ಎಕ್ಸಾಮ್ಗೂ ಇನ್ನು 2023ಕ್ಕೆ ಕರಿಬೇಕು ನೋಟಿಫಿಕೇಷನ್ನು, APP ಎಕ್ಸಾಮ್ಗೂ ಕರಿಬೇಕು. ಸೊ ಅದಕ್ಕೋಸ್ಕರ ಈಗಲಿಂದನೇ ನೀವು ತಯಾರಿ ಮಾಡ್ಕೊಳ್ತಾ ಹೋಗಿ ಈ ಆ್ಯಕ್ಟ್ಗಳನ್ನು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಆದಷ್ಟು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇದಿಷ್ಟು ನಾವು ಮೇನ್ಸ್ ಎಕ್ಸಾಮ್ಸ್ಗೆ ನೋಡಿದ್ವಿ. ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಪೇ ಸ್ಕೇಲ್ ಎಷ್ಟು ಅಂತ ಎಷ್ಟೋ ಜನ ಕೇಳ್ತಾರೆ. ಪೇ ಸ್ಕೇಲ್ ನಾವು ನೋಡೋದಾದರೆ ಆ್ಯಕ್ಚುಲಿ ಬೇಸಿಕ್ 43,100 ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, 43,100 ರುಪೀಸ್ ಬೇಸಿಕ್. ಇದಕ್ಕೆ DA ಎಲ್ಲ ಸೇರಿ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಕ್ಚುಲು ನಾವು ಟೇಕ್ ಅವೇ ಸ್ಯಾಲ್ರಿ ಹೇಳ್ತಾರಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ, ವಿತ್ ಸಮ್ ಡಿಡಕ್ಷನ್ಸ್ ಇರುತ್ತೆ. ಆದರೆ ಅದಕ್ಕೆ ಇನ್ಕ್ರಿಮೆಂಟ್ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. 43,100 ರೂಪಾಯಿ ಇದ್ದರೆ ನೆಕ್ಸ್ಟ್ ವರ್ಷ 1,100 ಆಗಿ ಇದಕ್ಕೆ ಆ್ಯಡ್ ಆಗಿ 44,200 ಆಗುತ್ತೆ. ಸೊ ಹಾಗೆ ಮುಂದಿನ ವರ್ಷ ಇದು 46,400 ಆಗೋ ತನಕ ಇದೇ ಇನ್ಕ್ರಿಮೆಂಟ್ ಆಗುತ್ತೆ. ಆಮೇಲೆ 46,400 ರೂಪಾಯಿ ನಿಮ್ಮ ಬೇಸಿಕ್ ಆದ ನಂತರ 1,250 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಹಾಗೆ ಅದೇ ರೀತಿಯಲ್ಲಿ ಪೇ ಸ್ಕೇಲ್ ಕಂಟಿನ್ಯೂ ಆಗಿ 83,900 ರೂಪಾಯಿ ತನಕ ಯು ಕ್ಯಾನ್ ಹ್ಯಾವ್ ದ್ಯಾಟ್ ಪೇ ಸ್ಕೇಲ್, ಬೇಸಿಕ್ ತನಕ ಹೋಗುತ್ತೆ. ಇದು ಒಂದು ವೇತನ ಶ್ರೇಣಿ ಎಷ್ಟು ಅಂತ ನೋಡ್ಲಿಕ್ಕೆ ಹೋದರೆ. ಇನ್ನು ಹಲವಾರು ಜನ ಕೇಳುವಂಥದ್ದು ಭಾಷೆ, ಯಾವ ಮಾಧ್ಯಮದಲ್ಲಿ ನಾವು ಎಕ್ಸಾಮ್ ಬರೀಬೋದು ಹೇಳುವಂಥ ತುಂಬ ಜನ ಕ್ವಶನ್ ಕೇಳ್ತಾರೆ. ಅದಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ವಿಶೇಷ ಸೂಚನೆ ಅಂತಲೂ ಕೊಟ್ಟಿದ್ದಾರೆ. ನೀವು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರ್ತವೆ. ಎಲ್ಲ ಪೇಪರ್ ಏನಿದೆ ಕ್ವಶನ್ ಪೇಪರು ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ನೀವು ಯಾವ ಭಾಷೆಯಲ್ಲಾದರೂ ಬರಿಬೋದು, ಯಾವುದಂದರೆ ಆಂಗ್ಲ ಭಾಷೆಯಲ್ಲೂ ಬರಿಬೋದು ಅಥವಾ ಕನ್ನಡ ಭಾಷೆಯಲ್ಲೂ ಬರಿಬೋದು. ಆದರೆ ನೀವು ಯಾವುದೇ ಭಾಷೆಯಲ್ಲಿ ಬರೀರಿ, ಆ ಉತ್ತರ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅದೇ ಭಾಷೆ, ಒಂದೇ ಭಾಷೆಯಲ್ಲಿ ಉತ್ತರಿಸಬೇಕು. ಯಾವುದೇ ಒಂದು ಉತ್ತರ ಪತ್ರಿಕೆಯನ್ನು ಸಂಪೂರ್ಣವಾಗಿ ಒಂದೇ ಭಾಷೆಯಲ್ಲಿ ಉತ್ತರಿಸಬೇಕು. ನೆಕ್ಸ್ಟ್ ಒನ್ನು, ಈಗ ವೈವಾದಲ್ಲಿ ಮೌಖಿಕ ಸಂದರ್ಶನ ಹೇಳ್ತಾರಲ್ಲ, ಆ ಮೌಖಿಕ ಸಂದರ್ಶನದಲ್ಲಿ ಕೇಳುವ ಪ್ರಶ್ನೆಗಳಿಗೆ ಅಭ್ಯರ್ಥಿಗಳು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬಹುದು. ಸೊ ಕನ್ನಡ ಭಾಷೆಯಲ್ಲೂ ನೀವು ಉತ್ತರ ಕೊಡ್ಬೋದು, ಆಂಗ್ಲ ಭಾಷೆಯಲ್ಲೂ ಉತ್ತರ ಕೊಡ್ಬೋದು. ಇನ್ನು ಮೌಖಿಕ ಸಂದರ್ಶನದಲ್ಲಿ ಏನು ನಿಮಗೆ ಚೆಕ್ ಮಾಡ್ತಾರೆ ಅಂದರೆ, ನೀವು ಎಷ್ಟು ಸಾಮಾನ್ಯ ಜ್ಞಾನ ಇದೆ, ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಲಾನ ಎಷ್ಟು ಗ್ರಾಸ್ ಮಾಡ್ಕೊಳ್ತೀರಿ, ಆ ಕಾನೂನು ಅಂಶಗಳನ್ನು ಹೇಗೆ ತಿಳ್ಕೊಂಡಿದ್ದೀರಿ, ಅದರದ್ದು ತಿಳುವಳಿಕೆ ಹೇಗೆ, ಹಾಗೆ ನೀವು ಆ್ಯಸ್ ಅ ಪರ್ಸ್ನಾಲಿಟಿ, ಆ್ಯಸ್ ಅ ಪರ್ಸನ್ ನೀವೇ ಹೇಗೆ ಎಲಿಜಿಬಲ್ ಆಗ್ತೀರಿ, ಇದನ್ನೆಲ್ಲ ತಿಳ್ಕೊಳ್ಳುವಂಥ ಒಂದು ಆ ಟೆಸ್ಟನ್ನು ನಿಮ್ಮ ವೈವಾದಲ್ಲಿ ಮಾಡ್ತಾರೆ ಮೌಖಿಕ ಸಂದರ್ಶನದಲ್ಲಿ. ಸೊ ಇದು ಒಂದು ನಾವು ಕಾಣ್ತಾ ಇರುವಂಥ ಒಂದು APP ಮತ್ತು AGP ಎಕ್ಸಾಮ್ ಬಗ್ಗೆ ಇಷ್ಟು ಮಾಹಿತಿಗಳನ್ನ ನೀಡಿದೆ. ಹಾಗೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ಅದೆಲ್ಲ ಕೂಡ ಆಯಾ ನೋಟಿಫಿಕೇಷನ್ ಹೊರಟಿದಾಗಲೇ ನಾವು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಎಷ್ಟು ದಿನ, ವಾಟ್ ಇಸ್ ದ ಲಾಸ್ಟ್ ಡೇಟ್, ಅಥವಾ ಕೆಲವೊಂದ್ಸಲ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ, ಅದನ್ನು ಕೂಡ ನಾವು ನೋಡ್ಬೋದು. ಸಾಮಾನ್ಯವಾಗಿ
3 ವರ್ಷ ಪ್ರಾಕ್ಟೀಸ್ ಇರಬೇಕು ಅಂತ ನಾವು ನೋಡುವಂಥದ್ದು. ಹಾಗೆ ನಾವು ನೋಡ್ತಾ ಇರ್ಬೋದು ಅನ್ಅಕಾಡೆಮಿಯಲ್ಲಿ ನಾನು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೇನೆ ಜುಡಿಷರಿಗೆ. ಸೊ APP ಎಕ್ಸಾಮ್ಸ್ ಅಟೆಂಡ್ ಆಗ್ತಾ ಇರೋರು ಅವರು ಕೂಡ ನೀವು ನನ್ನ ಫ್ರೀ ಲೈವ್ ಕ್ಲಾಸ್ಗಳನ್ನು ಅಟೆಂಡ್ ಆಗ್ಬೋದು. ಜುಡಿಷರಿಗೆ ಸಂಬಂಧಪಟ್ಟ ಮಾಹಿತಿಗಳು CPC CRPC ಅದನ್ನೇ ನಾನು ಮಾಡೋದು. ಸೊ ತುಂಬ ಏನು ವ್ಯತ್ಯಾಸ ಇರೋದಿಲ್ಲ. ಹಾಗೆ ಇನ್ನೊಂದು ಜುಡಿಷರಿ ಸಬ್ಸ್ಕ್ರಿಪ್ಷನ್ ನೀವು ತೊಗೊಳ್ಬೇಕು ಅಂತ ಇದ್ದರೆ ನೀವು ಸರಿಯಾಗಿ ನಿಮಗೆ ಕಾನೂನು ಪ್ರಿನ್ಸಿಪಲ್ಸ್ ಗೊತ್ತಿದ್ರೆ ನೀವು ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಕಂಡಕ್ಟ್ ಆಗ್ತಾಯಿದೆ ಅದಕ್ಕೆ ಅಟೆಂಡ್ ಆಗ್ಬೋದು. ಈ ಸ್ಕಾಲರ್ಶಿಪ್ ಟೆಸ್ಟ್ ಕಟ್ಟಲಿಕ್ಕೆ ನೀವು ಯಾವುದೇ ದುಡ್ಡು ಕಟ್ಟಬೇಕಾಗಿಲ್ಲ. ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಒಂದು ಫಸ್ಟ್ ರ್ಯಾಂಕ್ ಬಂದರೆ ನಿಮಗೆ ಸ್ಕಾಲರ್ಶಿಪ್ಪು 100% ಸಿಗ್ಬೋದು. ಹಾಗೆ ಅನಿಲ್ ಖನ್ನಾ ಸರ್ ತನ್ಸುಖ್ ಸರ್ನ್ನು ಮೀಟ್ ಮಾಡುವಂಥ ಚಾನ್ಸಸ್ ಕೂಡ ಸಿಗುತ್ತೆ. ಕರಣ್ ಸಂಗ್ವಾನ್ ಸರ್ನ್ನು ಮೀಟ್ ಮಾಡುವಂಥ ಚಾನ್ಸಸ್ ಸಿಗುತ್ತೆ. ಸೊ ಇದು ಬಹಳಷ್ಟು ರೀತಿಯ ನಾವು ರ್ಯಾಂಕ್ 1ಇಂದ ರ್ಯಾಂಕ್ 1000 ತನಕ ಬೇರೆ ಬೇರೆ ರೀತಿಯ ಸ್ಕಾಲರ್ಶಿಪ್ನ ಪ್ರಮಾಣ ಅದೆಲ್ಲವೂ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಜನವರಿ 15ಕ್ಕೆ ಅಂದರೆ ನಾಡಿದ್ದು ಭಾನುವಾರ ಆಗುವಂಥ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಆಗಿ. ಹೇಗೆ ಅಟೆಂಡ್ ಆಗಬೇಕು ಅಂದರೆ ಆ ಎಕ್ಸಾಮ್ನ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಯಾವುದಾದ್ರು ಕೋಡ್ ಕೇಳಿದ್ರೆ ಯು ಕ್ಯಾನ್ ಯೂಸ್ ಮೈ ಅನ್ಲಾಕ್ ಕೋಡ್ ಅಪರ್ಣಾ ಲಾ ಅಂತ. ದುಡ್ಡು ಕಟ್ಟಬೇಕಾಗಿಲ್ಲ ಇದಕ್ಕೆ. ಇನ್ನು ದುಡ್ಡು ಕಟ್ಟುವಂಥದ್ದು ಬೇರೆ ಇದೆ, ಅದು ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ನು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳುವಂಥದ್ದು. ಆದರೆ ಇದೆಲ್ಲವೂ ಕೂಡ ಫ್ರೀ ಲೈವ್ ಕ್ಲಾಸಸ್ಸು, ಫ್ರೀ ಸ್ಪೆಷಲ್ ಕ್ಲಾಸಸ್ಸು, ಕೆಲವೊಂದು ಟೆಸ್ಟ್ಗಳು, ಮಾಕ್ ಟೆಸ್ಟ್ಗಳು, ಕೆಲವೊಂದು ಎಲ್ಲದೂ ಅಲ್ಲ ಕೆಲವೊಂದು ಮಾಕ್ ಟೆಸ್ಟ್ಗಳು ಎಲ್ಲವೂ ಫ್ರೀ ಇದೆ. ಈ ಸ್ಕಾಲರ್ಶಿಪ್ ಟೆಸ್ಟ್ ಕೂಡ ಫ್ರೀ ಇದೆ, ಅದಕ್ಕೆ ನೀವು ಜಾಯಿನ್ ಆಗ್ಬೋದು. ಇನ್ನು ನಾನು ಪೇ ಮಾಡುವಂಥದ್ದು ಯಾವುದಂತ ಹೇಳಿದೆ ನೋಡಿ, ಅದು ಈ ಜುಡಿಷರಿ ಬ್ಯಾಚ್ನ ಒಂದು ಕೋರ್ಸ್. ಕರ್ನಾಟಕ ಸ್ಟೇಟ್ ಜುಡಿಷರಿ ಬ್ಯಾಚ್ ಅಂತ ಒಂದು ಸ್ಟಾರ್ಟ್ ಆಗ್ತಾ ಇದೆ, ಆಗಿದೆ ಆಲ್ರೆಡಿ ಜನವರಿ 5ಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಇದು ಏನು ಪ್ಲ್ಯಾನ್ ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಕೊಡುವಂತಹ ಮಾಹಿತಿಗಳೇನಿರುತ್ತೆ, ಟ್ರಾನ್ಸ್ಲೇಷನ್ ಇರಲಿ ಅಥವಾ ಜಡ್ಜ್ಮೆಂಟ್ ರೈಟಿಂಗ್ ಇರಲಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಗಳನ್ನು ನಾವು ಈ ಒಂದು ಕ್ಲಾಸ್ಗಳಲ್ಲಿ ಸಬ್ಜೆಕ್ಟ್ಸ್ಗಳನ್ನು ಕಳಿಸ್ಕೊಡ್ತೇವೆ. ಹಾಗೆ ಏನೇನು ನಾವು PPT ಏನು ಡ್ರಾ ಮಾಡ್ತೇವೆ ಅಥವಾ ಏನು ಫ್ಲೋ ಚಾರ್ಟ್ಸ್ ಮಾಡ್ತೇವೆ ಅದನ್ನೆಲ್ಲ ಕೂಡ ನಾವು ಏನು ಅಪ್ಲೋಡ್ ಮಾಡ್ತೇವೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಷ್ಟು ನೋಟ್ಸ್ ನಿಮಗೆ ಸಿಗುತ್ತೆ. ಹಾಗೆ 6 ತಿಂಗಳ ಡ್ಯೂರೇಷನ್ ಇರುವಂಥ ಒಂದು ಈ ಬ್ಯಾಚಲ್ಲಿ ನಾನಿದ್ದೇನೆ, ಹಾಗೆ BV ಸ್ವಾತಿ ಮ್ಯಾಮ್ ಅಂತ ಇದ್ದಾರೆ. ಸೊ ನಾವಿಬ್ಬರು ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಎರಡೂ ಭಾಷೆಯಲ್ಲಿ ಮಿಕ್ಸ್ ಆಗಿ, ಯಾಕೆಂದರೆ ಕನ್ನಡ ಮೀಡಿಯಮ್ಗೂ ಹೆಲ್ಪ್ ಆಗಬೇಕು, ಇಂಗ್ಲೀಷ್ ಮೀಡಿಯಮ್ಗೂ ಹೆಲ್ಪ್ ಆಗಬೇಕು, ಹಾಗೆ ಟ್ರಾನ್ಸ್ಲೇಷನ್ ಕೂಡ ಹೆಲ್ಪ್ ಆಗಬೇಕು ಹೇಳುವಂಥ ಆ ಒಂದು ಉದ್ದೇಶದಿಂದ ಈ ಒಂದು ಕ್ಲಾಸಸ್ಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಹೀಗೆ ಇನ್ನೂ ಹಲವಾರು ವಿಷಯಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು, ಅಥವಾ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಅಥವಾ ಇನ್ನೂ ಹಲವಾರು ಲಿಂಕಿಂಗ್ ಲಾಸ್, ಜುಡಿಷರಿ ವರ್ಲ್ಡ್ ಹೇಳುವಂಥ ನಮ್ಮ ಚಾನಲ್ಸ್ಗಳನ್ನು ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಟೆಲಿಗ್ರಾಮ್ ಚಾನಲ್ಗಳು ಕೂಡ ಇವೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ನನ್ನ ಟೆಲಿಗ್ರಾಮ್ ಚಾನಲ್ ಅಪರ್ಣಾ ಭಟ್ ಅಂತ ಇದೆ, ಫಾಲೋ ಮಾಡ್ಬೋದು. ಸೊ ಹೀಗೆ ಎಲ್ಲ ರೀತಿಯಲ್ಲಿ ಮಾಹಿತಿಗಳು ಸಿಗ್ತವೆ. ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಹೇಳುವಂಥದ್ದು ನಿಮ್ಮ ಕೈಗೆ ಬಿಟ್ಟದ್ದು. ಸೊ ಹೀಗೆ ನಾವು ಹಲವಾರು ವಿಡಿಯೋಗಳನ್ನು APP ಇರಲಿ, AGP ಎಕ್ಸಾಮ್ ಇರಲಿ, ಜುಡಿಷರಿಗೆ ಇರಲಿ, ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಇರಲಿ, ಈ ಎಲ್ಲ ಮಾಹಿತಿಗಳನ್ನು ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೇವೆ, ಲೈವ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ಈ ಒಂದು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್, ಇದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಲೆಟ್ಸ್ ಕ್ರ್ಯಾಕ್ ಇಟ್.